ಜನಪ್ರತಿನಿಧಿಗಳಿಗೆ ಈ ಜನಪ್ರತಿನಿಧಿಗಳಿಗೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ಭಾರತ ಮಾತಾ ಕಿ ರೈತ ಹೋರಾಟಕ್ಕೆ ರೈತರಿಗೆ ರಕ್ಷಣೆ ಕೊಡದಂತ ಅಧಿಕಾರಿಗಳಿಗೆ ರೈತರಿಗೆ ರಕ್ಷಣೆ ಕೊಡದಂತ ಅಧಿಕಾರಿಗಳಿಗೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ಗುಂಡಾಗಳನ್ನು ಸಾಕುತ್ತಿರುವಂತಹ ಜನಪ್ರತಿನಿಧಿಗಳಿಗೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ರೈತ ವಿಧಿಗಳಿಗೆ ರೈತ ವಿರೋಧಿ ಗುಂಡಾ ಜನಪ್ರತಿನಿಧಿಗಳಿಗೆ ರೈತ ವಿರೋಧಿ ಗುಂಡಾ ಜನಪ್ರತಿನಿಧಿಗಳಿಗೆ ಕರ್ನಾಟಕದ ಬಾರ್ಡರ್ ಭಾಗದಲ್ಲಿ ಬೆಕ್ಕನಕೆರೆ ಅಂತ ಊರಿದೆ. ಬೆಕ್ಕನಕೆರೆ ಪಂಚಾಯತ್ ವ್ಯಾಪ್ತಿಯಲ್ಲೂ ಬೆಕ್ಕನಕೆರೆ ಊರು. ಅಲ್ಲಿಗಾಗಲೇ ನಾಗನಾಥ ದೇವಸ್ಥಾನದ ಕಮಿಟಿ ಅದರ ಹೆಸರಲ್ಲಿ ಸರ್ಕಾರದ ಎಲ್ಲ ದಪ್ತರದು ಕಾಗದ ಪತ್ರಗಳೆಲ್ಲ ಇರುವಂಥದ್ದು. ಅದನ್ನು ಈಗ ಒಂದು 2 ವರ್ಷದ ಹಿಂದ್ಗಡೆ ಲಕ್ಷ್ಮೀ ದೇವಸ್ಥಾನ ಅಂತ ಮಾಡಿದ್ದಾರೆ. ಅದರಲ್ಲಿರುವಂಥವರೆಲ್ಲ ಗುಂಡಾ ಪ್ರವೃತ್ತಿಯನ್ನು ಮಾಡ್ತಿರುವಂಥದ್ದು ಮತ್ತು ನಮ್ಮ ಬಡ ರೈತರಿಗೆಲ್ಲ ಬಡ್ದಿರುವಂಥದ್ದು, ಹೆಣ್ಮಕ್ಳ ಮೇಲೆ ಮೈ ಮೇಲೆ ಕೈ ಮಾಡ್ತಾರೆ, ಮನೆಗೆ ಹೋಗಿ ಬಡ್ದಿರುವಂಥದ್ದು. 95 ವರ್ಷ ಆದಂಥ ವಯಸ್ಸಾದಂಥ ಅವನಿಗೆ ಈಗಾಗಲೇ ತೆಗೆದುಕೊಂಡು MLC ಮಾಡ್ಲಿಕ್ಕೆ ಹತ್ತಿದ್ರು. ಇದು ನೋಡಿ, ಆ ಹೆಣ್ಮಗಳ ಮೈ ಮೇಲೆ ಈ ಹೆಣ್ಮಗಳ ಮೈ ಮೇಲೆ ಗಂಡು ಮಕ್ಕಳು ಒಂದು ಕೈ ಮಾಡಿ ಬಡಿಯುವಂಥದ್ದು. ಯಾಕಂತಂದರೆ ಇವ್ರ ಹೆಸರಿಗಿದ್ದಂಥ ಜಮೀನನ್ನು ಅಲ್ಲಿ ಗುಂಡಾ ಪ್ರವೃತ್ತಿನೇ ಮಾಡುವಂಥದ್ದು. ಇವರು ಈಗಾಗಲೇ ನಾವು ಕಾಕ್ತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಗಿತ್ತು. ಅವ್ರ ಮೇಲೆ ರಾಜಕೀಯ ಪ್ರೇರಿತ ಒತ್ತಡ. ಯಾಕಂತಂದರೆ ಆ ಲಕ್ಷ್ಮೀ ದೇವಳ ಸಮಿತಿ ಅಂತವ್ರೇನೋ ನಮ್ಮ ಜನಪ್ರತಿನಿಧಿಯವ್ರಿಗೆ ಮಿನಿಸ್ಟ್ರ್ ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡ್ರಂತೆ ನಮಗೆ ಬೇಕು ಅನ್ನೋಂಥ ಯಾವ ಉದ್ದೇಶಕ್ಕಾಗಿ ಬಡ್ತ ಹಾಕುವಂಥದ್ದಾಗಲಿ ಅವಶ್ಯಕತೆ ಬೇಕಾದಂಥ ಸಂದರ್ಭದಲ್ಲಿ ಉತ್ಸವ ಮಾಡಲಿಕ್ಕೆ ನಾಗನಾಥ್ ಕಮಿಟಿಯವರು ಕೊಟ್ಟಿದ್ದಾರೆ. ನಾನು ಹೇಳೋದು ಇಷ್ಟೇ, ಈ ಹೊಲಸು ತಮ್ಮ ರಾಜಕಾರಣದ ಸಲುವಾಗಿ ಊರನ್ನು ಒಡೆಯುವಂಥದ್ದು ಯಾಕೆ ಜನಪ್ರತಿನಿಧಿಗಳಿಗೆ? ನೀವು ಗುಂಡಾ ಪ್ರವೃತ್ತಿಗಳನ್ನು ನೋಡಿ, ಯಾವ ಕಾರಣಕ್ಕಲ್ಲ ನಾಗನಾಥ್ ಸಮಿತಿ ಇರುವಂಥ ಜಾಗ ಅದನ್ನು ಅತಿಕ್ರಮಣ ಮಾಡಲಿಕ್ಕೆ ಈ ಲಕ್ಷ್ಮೀ ದೇವಳ ಕಮಿಟಿಯವರು, ಅದು ರಾಜಕಾರಣ, ಅದರಲ್ಲೂ ಅದನ್ನು ಕಬ್ಜೆ ಮಾಡುವಂಥ ವ್ಯವಸ್ಥೆ, ರಾಜಕಾರಣ ಕಬ್ಜೆ ಮಾಡುವಂಥ ವ್ಯವಸ್ಥೆ ನೋಡ್ರಿ. ಎದಕ್ಕಂತಂದು ದಾದಾಗಿರಿ ಮಾಡಿ ಕಬ್ಜೆ ಮಾಡೋಂತಂದ್ರೆ ಎದಕ್ಕಂತ ಹೇಳೋದ್ರಿ? ಅದು ಹೆಚ್ಚು ಕಡಿಮೆ 3 ಎಕರೆ ಸಮೀಪ ಇದೆ. 3 ಎಕರೆಯಲ್ಲಿ ಈಗಾಗಲೇ ಅದು ನಾಗನಾಥ್ ಕಮಿಟಿ ಅವ್ರದ್ದು ಕಬ್ಜದಿದೆ. ರೈತರ ಹುಲ್ಲನ್ನು ಇಟ್ಕೊಳ್ಳಿಕ್ಕೆ, ದಾಸ್ತಾನು ಮಾಡಲಿಕ್ಕೆ, ಮೇವನ್ನು ಇಟ್ಕೊಳ್ಳಿಕ್ಕೆ ಎಲ್ಲ ಇಟ್ಕೊಂಡಿದ್ದೈತ್ರಿ. ಅದನ್ನು ಮನಗಂಡು ಲಕ್ಷ್ಮೀ ದೇವಳ ಕಮಿಟಿಯವರು ಅವರು ಸ್ವಲ್ಪ ರಾಜಕೀಯ ಪ್ರೇರಿತರು, ಗುಂಡಾ ಪ್ರವೃತ್ತಿ ಇರುವಂಥ ಜನ. ಮೂಲ ಆಸ್ತಿ ನಾಗನಾಥ್ ದೇವಸ್ಥಾನ ಸಮಿತಿ ಇದೆ ಸರ್. ಅದು ನಾವು ಈಗಾಗಲೇ ಅದನ್ನು ಸಂಬಂಧಪಟ್ಟಂತೆ ಕಾಗದಪತ್ರನೆಲ್ಲ ಕಾಕ್ತಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೇವೆ. ಅದಕ್ಕೆ ನೀವು ತಹಶೀಲ್ದಾರ್ ಹತ್ರ ಹೋಗ್ರಿ, ಇಲ್ಲೋಗ್ರಿ, ಅಲ್ಲೋಗ್ರಿ, ನಮಗೆ ರಕ್ಷಣೆ ಕೊಡೋರು ಯಾರು? ಈ ಹೆಣ್ಮಕ್ಳೆಲ್ಲ ಮನೆ ಹೊಕ್ಕಿ ಬಡಿತಾರ ಅಂತಂದ್ಮೇಲೆ ಇದು ಏನು ನಡೀತಾ ಇದೆ ರಾಜಕಾರಣ? ಜನಪ್ರತಿನಿಧಿ ಬೆಳಗಾವಿ ಗ್ರಾಮೀಣ ಯಾರಿಗೆ ಬರ್ತದೆ ಸರ್? ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬರ್ತದೆ. ಅವ್ರು ಇಲ್ಲಿಂದ ಅವ್ರ ಜನ, ಅವ್ರ ಚೀಲಗಳು ಅವ್ರ ಗುರ್ತೈತೇನೋ ಗೊತ್ತಿಲ್ಲ, ಅವ್ರ ಚೀಲಗಳು ಇಂಥ ಮಾಫಿಯಾಗಳು ಮಾಡ್ತಿದ್ರೆ ರೈತರಿಗೆ ರಕ್ಷಣೆ ಕೊಡೋರಂಥವ್ರು ಯಾರು? ಇಂಥ ರಾಜಕಾರಣಿಗಳು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅಡೆತಡೆ ಮಾಡ್ತಾರಂದ್ರೆ ಯಾರನ್ನು ದೂರ್ಬೇಕು ನಾವು? ಡಿಮಾಂಡ್ ಏನಿಲ್ಲ. ನಾವೀಗಾಗಲೇ ಮಾನ್ಯ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಈಗ ಅವರು ಕ್ರಮ ಕೈಗೊಳ್ತೆ ಅಂತ ಹೇಳಿದ್ದಾರೆ. MLC ಮಾಡಿ ಯಾರ್ಯಾರು 3-4 ಮಂದಿ ಗುಂಡಾಗಳೇನೋ ಇದ್ದಾರಲ್ಲ, ಅವ್ರ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ, ಗುಂಡಾಗಳಿದ್ದಾರಲ್ಲ. ಮತ್ತು ಕಾಕ್ತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಎಂಟರ್ಟೈನ್ ಮಾಡೋದಿಲ್ಲ ಅಂತಂದರೆ ಏನಂತ ತಿಳ್ಕೋಬೇಕು? ಇದನ್ನು ಭೂಮಿಯನ್ನು ಹಡಪ್ ಮಾಡುವಂಥ ಯೋಜನೆ ಇವೆಲ್ಲ ರಾಜಕಾರಣ. ನಾನು ಪ್ರಕಾಶ್ ನಾಯ್ಕ್, ಕರ್ನಾಟಕ ರಾಜ್ಯ ರೈತ ಸಂಘ. ಬೆಕ್ಕನಕೆರೆ ಊರಾಗ ಅದು ನಾಗನಾಥ್ ದೇವಸ್ಥಾನ ಕಮಿಟಿ ಇದ್ದವರು, ನಾಗನಾಥ್ ದೇವಸ್ಥಾನ ಕಮಿಟಿ ನಾವು ಸದಸ್ಯರೇ. ಅದಕ್ಕೆ ನಮ್ಮ ಊರಾಗ ಅದು ಜಮೀನ ಒಂದು 3 ಎಕರೆ ಮುಟ ನಮ್ಮ ನಾಗನಾಥ್ ದೇವಸ್ಥಾನ ಕಮಿಟಿಗೆ ಹೆಸರು ಮ್ಯಾಗ ಐತ್ರಿ. ಮತ್ತು ಕೆಲವು ರೈತಗಳು ಅದಾವು. ಅದು ಈಗ ಲಕ್ಷ್ಮೀ ಯಾತ್ರಾ ಆಗೈತೆ ಅಂದ್ರೆ ನಾವು ಊರಾಗಿಂದ ಮಂದಿ ಏನು ಮಾಡಿತ್ರಿ, ಅವ್ರು ಲಕ್ಷ್ಮೀ ಯಾತ್ರಾ ಮಾಡೋಕೆ ಅವು ಜಾಗ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಕೊಟ್ಟಿದ್ರಿ. ಅದು ನಿಮ್ಗೆ ಯಾತ್ರಾ ಆಗಿದ್ದ ಮ್ಯಾಗ, ಖಾಲಿ ಆಗಿದ್ದ ಮ್ಯಾಗ ನಿಮ್ಗೆ ಕೊಡ್ತೀವಿ, ಈಗ ಸದ್ಯಾಗ ಜಾಗ ಅಡಚಣೆ ಆಗ್ತೈತಿ ಕೊಡ್ರಿ ಅಂತಾರೆ. ಲಕ್ಷ್ಮಿ ಕೊಟ್ಟಾಕ ಜಾಗ ಕೊಟ್ಟಿವ್ರಿ. ಈಗ ಲಕ್ಷ್ಮಿ ಆಗಿದ್ದು ಯಾತ್ರಾ ಆಗಿದ್ದ ಮ್ಯಾಗ ಮತ್ತೆ ಏನು ಮಾಡತ್ತಾರ, ಅವು ಎಲ್ಲ ಕಂಪೌಂಡ್ ಕಟ್ಕೊಂಡು ಸ್ವಂತ ಹಡಪ್ ಮಾಡಕ್ಕೆ ಅವು ಜಾಗ ಎಲ್ಲ ಕಬ್ಜಾ ಮಾಡತ್ತಾರ.
ನಾವು ದೇವಸ್ಥಾನದವ್ರು ಕಮಿಟಿದವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರ ಇಲ್ಲ ಅದು ಹೋಗೋರು ನಾವು ಹೇಳ್ತೀವಿ ಮಾಡ್ತೀವಿ ಅಂತೆಲ್ಲ ಅಲ್ಲಿ ಬೆಳೆದು ನಾವು ಅಲ್ಲಿ ಕಳಿಸ್ಕೊಟ್ಟೈತಿ ನಾವು ಏನು ರಿಕ್ವೆಸ್ಟ್ ಮಾಡಿಲ್ಲ ಮತ್ತು ಅವು ಮಂದಿಗೆ ಅವು ಕಟ್ಟಾಕ ಇದು ಮಾಡಾಕ ಅವು ಬಂದು ಜಗಳ ಮಾಡಾಕ ಅವು ಎಲ್ಲ ಮಾಡತ್ತಾರು ನಮಗೂ ಏನು ರಿಕ್ವೆಸ್ಟ್ ಕೊಡೋಕೆ ತಯಾರಿಲ್ಲ ಅವ್ರು ಕಬ್ಜಾ ಹೊಡತಾರ ಅದು ಲಕ್ಷ್ಮೀ ಯಾತ್ರಾ ಕಮಿಟಿ ಇರೋರು ಊರಾಗಿಂದ ಅದು ಐತಿ ನಾಗನಾಥ ದೇವಸ್ಥಾನ ಕಮಿಟಿ ಅವು ಹೆಸರು ಐತಿ ಉತ್ತಾರ ಐತಿ ಎಲ್ಲ ಐತಿ ರೆಕಾರ್ಡ್ ಎಲ್ಲ ನಾಗನಾಥ ದೇವಸ್ಥಾನದ ಐತಿ ಅಂದ್ರೆ ನೀವು ಈಗ ಕೆಲವು ರಾಜಕಾರಣಿ ನೆತೆಗಳು ಹೇಳ್ಕೊಂಡು ಅವು ದಬಾಸ್ ಮಾಡ್ಕೊಂಡು ಅವು ಆ ಕಡೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಎಲ್ಲ ಇಲ್ಲೇ ಹಡಪ್ ಮಾಡತ್ತಾರ ಅದು ರಾಜಕಾರಣಿ ಯಾರಂದ್ರೆ ಏನು ಹೇಳಕ್ಕೆ ಬರ್ತೈತ್ರಿ ಅದು ಭಾಳ ಮಂದಿ ಅದಾವು ಅದಕ್ಕೆ ಏನು ಇಲ್ಲಿ ಯಾರು ಇರ್ತಾರೆ ಅದಕ್ಕೆ ಏನು ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ ಈಗ ಯಾವ ಕಂಪ್ಲೇಂಟ್ ಕೊಟ್ಟು ಬಂದಿಲ್ಲ ಅಂದ್ರೆ ಭಯದ ಕರ್ಕೋತಾರೆ ಅರೆಸ್ಟ್ ಮಾಡ್ತಾರೆ ಅದ್ರ ಏನೂ ಮಾಡಿಲ್ಲ ಅವ್ರು ಅದಕ್ಕೆ ರಾಜಕೀಯ ಇದ್ದಿತ್ತಂದ್ರೂ ಆಗಂಗಿಲ್ಲ ಇಲ್ಲಾಂದ್ರೆ ಆಗ್ತೈತಿ ಎಫ್ ನಾವು ಮಾಡಿದ್ವಿ ಅವು ಮಾಡಿದ್ರಿ ಸಾಹೇಬ್ರು ಏನು ಹೇಳೈತಿ ಅವಾಗೇನು ಕೆಲಸ ಮಾಡೋಕೆ ಕೊಡಂಗಿಲ್ಲ ನಿನ್ನೆ ನಾವು ಕಂಪ್ಲೇಂಟ್ ಮಾಡಿದ್ವಿ ನಿನ್ನೆ ಪೊಲೀಸ್ ಗಾಡಿಗಳು ಬಂದಿವು ಅವು ಗಾಡಿ ಬಂದಿದ್ದೆ ಅವು ಯಾರು ಇರಾಗಿಲ್ಲ ಅವು ಫೋನ್ ಮಾಡಿದ್ದೆ ಹೇಳಿದ್ರಿ ಅವು ಏನು ಆ ಟೈಮ್ಗೆ ಹೇಳಿದ್ದೆ ಅದು ಕೊಡೋಕೆ ಬರ್ತಿತ್ತು ಅಂತ ಕರೆ ತರಿಸಿ ಅಲ್ಲಿ ಬಡ್ದಿತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಮೂರು ಆಸ್ತಿ ನಾಗನಾಥ ದೇವಸ್ಥಾನದವು ಮತ್ತು ನಾಗನಾಥ ದೇವಸ್ಥಾನ ಕೆಲವು ರೈತಗಳು ಅದಾವು ಇಲ್ಲಿ ಕರೆದ ಸಾಹೇಬ್ ಅವು ಒಂದು 150 ವರ್ಷ ಅಂದ್ರೆ ಇದು ರೈತಗಳ ಕಡೆ ಇದ್ರ ಜಾಗ ನಾವು ನಾಗನಾಥ ದೇವಸ್ಥಾನದ್ದು ಐತಿ ನಾವು ಹೆಲ್ಪ್ ಅವ್ರು 50 ರೈತಗಳಿಗೆ ಇರಲಿ ಜಾಗ ಇಲ್ಲ ಅಂತ ನಾವು ಕೊಡು ಇದು ಮಾಡತ್ತೇವೆ ಹೇಳ್ರಿ ಈಗ ಸಾಹೇಬ್ ಕಡೆ ಏನು ಮನವಿ ಕೊಟ್ಟು ಹೋಗ್ತೀವಿ ರೀ ನೋಡ್ತೀವಿ ಅಲ್ಲೇನೋ ಈಗ ಸೀದಾ ಎಲ್ಲೆಲ್ಲ ಸಾಹೇಬ್ ಕಡೆ ಇಲ್ಲಿ ಕೊಟ್ಟು ಮನವಿ ಮಾಡ್ಕೊಂಡು ಕೊಡ್ತೀವಿ ನಮ್ಗೆ ಹಂಗಾರ ಮೆಸ್ಟ್ ಸಾವಂತ